ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಸ್ನೇಹಿತರೆ, ಪ್ರಿಯರೇ, ನನ್ನ ಆತ್ಮೀಯರೇ, ನಿಮ್ಮನ್ನೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ಈ ಮುಂಚಾನ ವೇಳೆಯಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾಗಿರುವ ಆ ಪರಲೋಕದ ಒಡೆಯನು, ಆತನು ನಮ್ಮನ್ನು ತನ್ನ ಪರಲೋಕ ರಾಜ್ಯಕ್ಕೆ ಸೇರಿಸುವುದಕ್ಕಾಗಿ ಆತನ ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ಆತನು ಮಾಡಿದ ಪ್ರತಿ ಕಾರ್ಯಗಳನ್ನು, ಮುಂದೆ ಆಗುವಂಥದ್ದು, ಹಿಂದೆ ನಡೆದಂಥದ್ದು, ಈಗ ನಡೀತಿರುವಂಥ ಪ್ರತಿ ಕಾರ್ಯಗಳನ್ನು ತಿಳಿಸಿದ ಆ ಮೃತ್ಯುಂಜಯನಾದಂಥ ಯೇಸು ಕ್ರಿಸ್ತನಿಗೆ ನಾನು ವಂದನೆಗಳು ಸಲ್ಲಿಸ್ತೇನೆ. ಆತನು ನಮ್ಮನ್ನು ತನ್ನ ರಾಜ್ಯಕ್ಕೆ ಸೇರಿಸುವುದಕ್ಕಾಗಿ ತನ್ನ ಜೀವಳ ಮಾತುಗಳನ್ನು ಕೈಯಲ್ಲಿ ಕೊಟ್ಟು ಇವತ್ತು ಪ್ರತಿದಿನ ಅದನ್ನು ನಮ್ಮನ್ನು ಎಚ್ಚರಪಡಿಸಿ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸ್ತಿರುವ ದೇವರಿಗೆ ನಾನು ಸ್ತೋತ್ರ ಹೇಳುತ್ತೇನೆ. ಆತನು ನಮಗೆ ಈ ದಿನ ಕೊಟ್ಟಂಥ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ದೇವರು ಈ ದಿನ ಕೊಟ್ಟಂಥ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ ಎಂಬ ಪುಸ್ತಕದಲ್ಲಿರುವಂಥ, ಸತ್ಯವೇದದಲ್ಲಿರುವಂಥ ಈ ಪುಸ್ತಕ 12ನೇ ಅಧ್ಯಾಯ, ಅದರಲ್ಲಿ 33ನೇ ವಚನ. ಒಬ್ಬ ಮನುಷ್ಯನ ಜೀವಿತ ಒಂದು ಮರದ ಫಲಕ್ಕೆ ಹೋಲಿಕೆ ಮಾಡಿ ಇಲ್ಲಿ ಯೇಸು ಸ್ವಾಮಿ ನಮಗೆ ತಿಳಿಸುವವನಾಗಿದ್ದಾನೆ. ಏನೆಂಬುದಾಗಿ ನಾವು ನೋಡುವಾಗ, ಮರ ಒಳ್ಳೆಯದೆಂದರೆ ಅದರ ಫಲವು ಒಳ್ಳೆಯದನ್ನಿರಿ, ಮರ ಉಳುಕು ಎಂದರೆ ಅದರ ಫಲವು ಉಳುಕು ಅನ್ನಿರಿ, ಫಲದಿಂದಲೇ ಮರದ ಗುಣವು ಗೊತ್ತಾಗುವುದು ಎಂಬುದಾಗಿ. ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ನೋಡ್ರಿ, ಮರ ಒಳ್ಳೆಯದೆಂದರೆ ಅದರ ಫಲವು ಕೂಡ ಏನಾಗಿರ್ತದಂತೆ, ಒಳ್ಳೆಯದಾಗಿರ್ತದಂತೆ. ಮರ ಉಳುಕಾಗಿದ್ದರೆ ಅದರ ಫಲವು ಉಳುಕಾಗಿರ್ತದೆ. ಅಂದರೆ ಅದರ ಫಲದ ಆ ಫಲದ ಮುಖಾಂತರವೇ ಆ ಮರದ ಗುಣ ತಿಳಿಯುವುದು ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಒಂದು ಮರವನ್ನಿಟ್ಟು ಅದರ ಫಲವನ್ನಿಟ್ಟು ನಮ್ಮ ಮನುಷ್ಯರ ಜೀವಿತ ಇರುತ್ತದೆ ಎಂಬುದಾಗಿ ನಮಗೆ ತಿಳಿಸ್ತಾ ಇದ್ದಾನೆ. ಏನೆಂಬುದಾಗಿ ನೋಡ್ರಿ, ಒಂದು ಚೆನ್ನಾಗಿ ಬೆಳೆದಂಥ ಮರ ಅದು ಒಳ್ಳೆ ಫಲವನ್ನು ಕೊಡಲಿಕ್ಕೆ ಸಾಧ್ಯ. ಯಾವ ಮರ ನೋಡೋದಕ್ಕೆ ಚಂದವಾಗಿದ್ರೂ ಅದು ಉಳುಕಾಗಿರುತ್ತದೆ, ಅಂಥ ಮರ ಫಲ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣದಿಂದ ಸ್ನೇಹಿತರೆ, ಪ್ರತಿ ಮನುಷ್ಯನ ಜೀವಿತ ಕೂಡ ಅಷ್ಟೇ. ನೋಡ್ರಿ, ಒಳ್ಳೆಯ ನಡತೆ, ಒಳ್ಳೆಯ ಭಾವನೆ, ಒಳ್ಳೆಯ ಒಂದು ಕಾರ್ಯಗಳಲ್ಲಿ ಯಾವ ಮನುಷ್ಯ ಈ ಲೋಕದಲ್ಲಿ ಜೀವಿಸ್ತಾನೋ ಅವನ ಜೀವನದಲ್ಲಿ ಕೂಡ ಒಳ್ಳೆ ಕಾರ್ಯಗಳಾಗಲಿಕ್ಕೆ ಸಾಧ್ಯ. ಅವನು ಒಳ್ಳೆಯದನ್ನು ಮಾಡ್ತಾ ಹೋದ್ರೆ ಅವನಿಗೆ ಒಳ್ಳೆಯದು ಆಟೋಮೆಟಿಕ್ ಆಗಿ ಬರ್ತದೆ. ಅವನು ಕೆಟ್ಟದನ್ನು ಮಾಡ್ತಾ ಹೋದ್ರೆ ಅವನಿಗೆ ಆಟೋಮೆಟಿಕ್ ಆಗಿ ಕೆಟ್ಟದಾಗಿ ಬರ್ತದೆ. ಅದಕ್ಕೆ ಮನುಷ್ಯನ ಫಲ ಹೆಂಗಿರ್ತದೆ ಅಂದರೆ ಅವನ ಬೆಳವಣಿಗೆ ಮುಖಾಂತರವೇ ಅವನು ಒಳ್ಳೆತನ ಇದೆಯೋ ಇಲ್ಲೆಂಬುದಾಗಿ ನಮಗೆ ತಿಳಿದಿದೆ. ಸ್ವಲ್ಪ ಜನ ಉತ್ತಮವಾಗಿ ಬೆಳೀತಾರೆ, ಬಟ್ ಆದರೆ ಅವರು ಬೇರೆ ರೂಟಿಂದ ಕೂಡ ಬೆಳೀತಾರೆ. ಆ ರೀತಿಯಿಂದ ಅವರು ಒಳ್ಳೆಯ ರೀತಿಯಲ್ಲಿ ನಡೆದಾರಂತ ಹೇಳೋಕ್ಕೂ ಆಗಲ್ಲ. ಆ ಕಾರಣದಿಂದ ಒಳ್ಳೆತನ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಯಾವಾಗ ಕರೆಕ್ಟಾಗಿ ನಾವು ಜೀವಿಸ್ತೀವೋ ನಮ್ಮ ಕುಟುಂಬದಲ್ಲಾಗಲಿ ನಮ್ಮ ಜೀವನದಲ್ಲಾಗಲಿ ಒಳ್ಳೆ ಫಲ ಹೊಂದಲಿಕ್ಕೆ ಸಾಧ್ಯ. ನಮ್ಮ ಕೆಲಸಗಳು ಕೆಟ್ಟದಾಗಿದ್ದು, ಇಷ್ಟವಿಲ್ಲದವಾಗಿ, ಮನುಷ್ಯರಿಗೆ ಇಷ್ಟವಿಲ್ಲದ್ದು, ದೇವರಿಗೆ ಇಷ್ಟವಿಲ್ಲದ ರೀತಿಯ ನಮ್ಮ ನಡವಳಿಕೆ ಇದ್ದರೆ ನಮಗೆ ಸಿಗುವ ಫಲ ಕೂಡ ಅಷ್ಟೇ. ಅದಕ್ಕೆ ಇವತ್ತು ಎಷ್ಟೋ ಜನ ಒಳ್ಳೆಯ ನಡವಳಿಕೆ ಇಲ್ಲದೆ ಏನೆಲ್ಲ ಪ್ರಯಾಸಪಟ್ಟು ನಿಷ್ಫಲವಾಗ್ತಾರೆ. ಸ್ವಲ್ಪ ಜನ ಒಳ್ಳೆಯ ಮಾರ್ಗದಲ್ಲಿ ನಡೆಯುತ್ತಾ ಒಳ್ಳೆ ಫಲವನ್ನು ಹೊಂದಿಕೊಂಡು ಇರೋದರಲ್ಲೇ ಸಂತೋಷವಾಗಿರ್ತಾರೆ. ಆ ಕಾರಣದಿಂದ ಈ ಲೋಕದಲ್ಲಿರುವಂಥದ್ದು ಯಾವುದು ನಮಗೆ ಶಾಶ್ವತವಲ್ಲ, ನಾವು ಈ ಲೋಕಕ್ಕೆ ಶಾಶ್ವತವಾದವರಲ್ಲ. ಆ ಕಾರಣದಿಂದ ಇರುವಷ್ಟು ಈ ಭೂಮಿಯಲ್ಲಿ ಇರುವಷ್ಟು ದಿನಗಳ ಕಾಲ ನಾವು ಒಳ್ಳೆಯದನ್ನು ಹೊಂದಿಕೊಳ್ಳುವರು ಬೇಕಂದರೆ ನಾವು ಒಳ್ಳೆತನದಿಂದ ಈ ಲೋಕದಲ್ಲಿ ಜೀವಿಸಬೇಕು. ಆ ಕಾರಣದಿಂದ ನಾವು ಒಳ್ಳೆಯರಾಗಿ ಒಳ್ಳೆಯದನ್ನು ಅನುಭವಿಸುತ್ತಾ ಈ ಲೋಕವನ್ನು ಬಿಟ್ಟು ಮತ್ತೆ ಶಾಶ್ವತವಾಗಿರುವಂಥ ಆ ಒಳ್ಳೆ ಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಆ ಕಾರಣದಿಂದ ನಾವು ಒಳ್ಳೆಯದನ್ನು ಮಾಡೋಣ, ಒಳ್ಳೆ ಫಲವನ್ನು, ನಮಗಿರುವಂಥ ಫಲವನ್ನು ನೋಡಿ ಜನರು ತಿಳ್ಕೊಳ್ಬೇಕು, ಇವರು ಒಳ್ಳೆತನದಲ್ಲಿದ್ದಾರೆ, ಅದಕ್ಕೆ ದೇವರು ಇವ್ರನ್ನ ಈ ರೀತಿಯಲ್ಲಿ ಇಟ್ಟಿದ್ದಾನೆ ಎಂಬುದಾಗಿ. ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವಾದ ಮಾಡಲಿ. ದೇವರು ಕೊಟ್ಟಂಥ ವಾಕ್ಯಕ್ಕಾಗಿ ನಾನು ಸ್ತೋತ್ರ ಹೇಳುತ್ತೇನೆ. ನಾವೆಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ಒಳ್ಳೆಯ ತಂದೆ, ಈ ದಿನ ಕೊಟ್ಟಂಥ ಈ ವಾಕ್ಯವು ಎಲ್ಲರ ಜೀವನದಲ್ಲಿ ಕಾರ್ಯ ಮಾಡಲಿ. ಒಳ್ಳೆ ಫಲ ದೇವರೇ, ಅವರ ಫಲ ನೋಡೇ ಅವರು ಒಳ್ಳೆತನ ಅಲ್ಲಿ ಕರ್ತನೆ ಕಾಣುವಂಥದ್ದಾಗಿದೆ. ಆ ಕಾರಣದಿಂದ ಪ್ರತಿ ಮನುಷ್ಯನು ಒಳ್ಳೆತನದಿಂದ ಜೀವಿಸುವಂಥ ಈ ಲೋಕದಲ್ಲಿ ಕರ್ತನೆ ಅಪ್ಪ, ಹಾಗೇ ನಿನ್ನ ಒಳ್ಳೆಯ ಪರಲೋಕ ರಾಜ್ಯಕ್ಕೆ ಸೇರುವುದಕ್ಕೆ ಪ್ರತಿ ಮನುಷ್ಯನನ್ನು ಕೂಡ ಎಚ್ಚರಿಸಿ ಆಶೀರ್ವದಿಸು. ನಿನ್ನ ನಾಮ ಮಹಿಮೆಪಡಿಸಿಕೊ. ನೀನೇ ಮಹಿಮೊಂದು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನೋಡುವೆಲ್ಲರನ್ನ ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇಲೆ. ಥ್ಯಾಂಕ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಒಳ್ಳೆತನ ನಮಗೆ ಭಾಳ ಪ್ರಾಮುಖ್ಯ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.